ಭಾರೀ ಆಕ್ರೋಶದ ಬೆನ್ನಲ್ಲೇ ಕೇರಳ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರಂತೆ ಗವರ್ನರ್. ಕ್ಷಣಕ್ಕೂ ಟ್ವಿಸ್ಟ್ ನೋಡಿ. ನಟ ವಿಜಯ್ ಅವರಿಗೆ ಭೇಟಿಯಾಗುವುದಕ್ಕೆ 6:30 ಸಮಯವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜನರ ಆಕ್ರೋಶ, ರಾಜಕಾರಣಿಗಳ ಆಕ್ರೋಶ, ನಾಳೆ ದಿನ ತನ್ನನ್ನೇ ಕಟಕಟಿಯಲ್ಲಿ ನಿಲ್ಲಿಸುವಂತಹ ಸನ್ನಿವೇಶ ನಿರ್ಮಾಣ ಆಗತ್ತೆ ಅನ್ನುವುದು ಬಹುಶಃ ರಾಜ್ಯಪಾಲರಿಗೆ ಅರಿವಾಯಿತೋ ಏನೋ. ತಮ್ಮ ಪ್ರವಾಸವನ್ನ, ಕೇರಳ ಪ್ರವಾಸವನ್ನ ರಾಜ್ಯಪಾಲರು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೇರಳ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ ರಾಜ್ಯಪಾಲರು. 6:30 ಸಮಯವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಅಲ್ಲಿಗೆ ಮುಂದಾಗಬಹುದಾದಂಥ ಗೊಂದಲಗಳು ಅಥವಾ ರಾಜಕೀಯ ಸ್ಥಿತ್ಯಂತರಗಳಿಗೆ ಬ್ರೇಕ್ ಹಾಕುವಂತಹ ಒಂದು ಸುಳಿವನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ಮುಂದಾಗುವಂತಹ ಎಲ್ಲ ಸನ್ನಿವೇಶಗಳಿಗೂ ಅವರೇ ಕಾರಣೀಕರ್ತರಾಗ್ತಾ ಇದ್ರು. ಆರೋಪಿ ಸ್ಥಾನದಲ್ಲಿ ಜನ ನಿಲ್ಲಿಸಿಬಿಡ್ತಾ ಇದ್ರು ರಾಜ್ಯಪಾಲರನ್ನ. ಟಿವಿಕೆ ಪಕ್ಷದ ಕಾರ್ಯಕರ್ತರು, ಟಿವಿಕೆಗೆ ವೋಟ್ ಹಾಕಿದಂತಹ ಜನ, ತಮಿಳುನಾಡಿನ ಜನತೆ ರಾಜ್ಯಪಾಲರಾಗಿರುವಂತಹ ಅರ್ಲೇಕರ್ ಅವರನ್ನೇ ಆರೋಪಿ ಸ್ಥಾನದಲ್ಲಿ ಅಥವಾ ಕಟಕಟಿಯಲ್ಲಿ ನಿಲ್ಲಿಸಿಬಿಡ್ತಾ ಇದ್ರು. ಒಂದು ವೇಳೆ ರಾಜಕೀಯ ಸ್ಥಿತ್ಯಂತರಗಳು ಸೋಮವಾರದ ಒಳಗೆ ಆಗ್ಬಿಡುತ್ತೆ ಅಂತಿದ್ರೆ, ಆದ್ರೆ ಫೈನಲಿ ರಾಜ್ಯಪಾಲರು ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. 6:30ಕ್ಕೆ ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೊಟ್ಟಿದ್ದಾರಂತೆ. ವಿಜಯ್ ಅವರಿಗೆ ಬನ್ನಿ 6:30ಕ್ಕೆ ಭೇಟಿಯಾಗೋಣ ಅಂತ ಹೇಳಿದಾರಂತೆ. ತಮ್ಮ ತಿರುವನಂತಪುರಂ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ದೃಶ್ಯಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ವಿಜಯ್ ಅವರು ರಾಜಭವನದತ್ತ ಹೊರಟಿದ್ದಾರೆ ಅನ್ನೋದಕ್ಕೆ ಸೂಕ್ತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ದೃಶ್ಯಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.